ರಂಗೇರ್ತಾ ಇದೆ ಕಲ್ಪತರು ನಾಡು ತುಮಕೂರು ಲೋಕಸಭೆ ರಣಕಣ. ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣಗೆ ಮಾಧುಸ್ವಾಮಿಯದ್ದೇ ಟೆನ್ಷನ್. ಕಾಂಗ್ರೆಸ್ ಅಭ್ಯರ್ಥಿ ಮುದ್ದು ಹನುಮೇಗೌಡ ಅವರಿಗೂ ಕೂಡ ಢವಢವ ಆಗ್ತಾ ಇದೆ. ಅವರಿಗೂ ಕೂಡ 100% ಕಾನ್ಫಿಡೆನ್ಸ್ ಕಂಡು ಬರ್ತಾ ಇಲ್ಲ. ಅದೇ ರೀತಿಯಾಗಿ ಸೋಮಣ್ಣಗೂ ಕೂಡ 100% ಕಾನ್ಫಿಡೆನ್ಸ್ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಎಲ್ಲಿ ತಮ್ಮ ಪಕ್ಷದವರೇ ತಮ್ಮ ವಿರುದ್ಧ ಕೆಲಸವನ್ನ ಮಾಡ್ತಾರೆ, ತಮ್ಮನ್ನ ಸೋಲಿಸ್ತಾರೆ ಅಂತಕ್ಕಂಥ ಆತಂಕ ಎದುರಾಗಿರುವಂತಹ ಸ್ಥಿತಿ ಇದು. ಇದನ್ನ ಗಮನಿಸೋದಾದ್ರೆ ಮಧು, ನಾವಿಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಇಲ್ಲಿ ಸ್ವಪಕ್ಷೀಯರೇ ಮುಳ್ಳಾಗ್ತಾರೆ ಇಬ್ಬರಿಗೂ ಕೂಡ ಅಂತ ಅಂಥದ್ದೊಂದು ಆತಂಕ ಸದ್ಯಕ್ಕಂತೂ ಕಾಣಿಸ್ತಾ ಇದೆ. ಯಾಕಂದರೆ ಸೋಮಣ್ಣ ಅವರಿಗೆ ಅಲ್ಲಿ ಲಿಂಗಾಯತ ಮತ ಬ್ಯಾಂಕು, ಸಿದ್ಧಗಂಗಾ ಮಠದ ಏನು ಸಂಬಂಧ, ಈ ಎಲ್ಲ ಕಾರಣಗಳಿಗೆ ಏನು ಅಲ್ಲಿ ನಾನು ಹಳಬನಲ್ಲ, ನಾನು ಹೊಸಬನಲ್ಲ, ನಾನು ಹಳಬನೇ ಮತ್ತು ಹೊರಗಿನವಲ್ಲ ಅಂತ ಅವ್ರು ಕ್ಲೇಮ್ ಮಾಡ್ಕೊಂಡ್ರು ಕೂಡ ಈಗ ಮಾಧುಸ್ವಾಮಿ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ಹೊರಗಿನವ್ರನ್ನ ಕೊಟ್ಟರೆ ಹೊರಗಿನವ್ರನ್ನ ಕರ್ಕೊಂಬಂದು ನಿಲ್ಸಿದ ಮಾತ್ರಕ್ಕೆ ನಾನೇನು ಸಪೋರ್ಟ್ ಮಾಡಬೇಕು ಅನ್ನೋ ನನ್ನ ಮನಸ್ಥಿತಿಯಲ್ಲ ಅಂತೂ ಇಲ್ಲ, ನಾನು ಹೋಗೋದು ಇಲ್ಲ ಅಂತ ಹೇಳಿದ್ದಾರೆ. ಸೋಮಣ್ಣ ಅವರು ಹೇಳಿದ್ರು ನಾನು ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ, ಆದರೆ ಮಾಧುಸ್ವಾಮಿ ಅವರು ಬೇಡ ಅಂತ ಹೇಳಿದ್ರು ಅಂತ. ನಾನೇ ಬರಬೇಡಿ ಅಂತ ಹೇಳಿಲ್ಲ, ಆದರೆ ನನಗೆ ಅವ್ರನ್ನ ಸಪೋರ್ಟ್ ಮಾಡೋಂಥ ಯಾವುದೇ ಮನಸ್ಥಿತಿ ಇಲ್ಲ ಮತ್ತು ಕ್ಯಾಂಪೇನ್ಗೆ ಹೋಗಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಇನ್ನು ಅದರ ಜೊತೆಗೆ ಈಗ ಬಸವರಾಜ್ ಅವ್ರಿಗೇನೋ ಇಷ್ಟ ಇತ್ತು, ಹಾಲಿ ಸಂಸದರಿದ್ರು, ಅವ್ರ ವಯಸ್ಸಿನ ಕಾರಣದಿಂದ ಟಿಕೆಟ್ ಇಲ್ಲ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ಅವ್ರನ್ನ ಆ ಸಂದರ್ಭದಲ್ಲಿ ಅವರೇ ಸೋಮಣ್ಣವರ ಹೆಸರನ್ನ ಹೇಳಿದ್ರು. ಈಗ ಬಸವರಾಜ್ ಅವರು ಒಂದು ಕಡೆ ಯಡಿಯೂರಪ್ಪನವರ ಬಣದಲ್ಲೂ ತುಂಬ ಆಪ್ತರಾಗಿದ್ದಂಥವ್ರು, ಸೋಮಣ್ಣ ಅವ್ರಿಗೂ ಕೂಡ ಪ್ರಪೋಸಲ್ ಇಟ್ಟರು. ಅವ್ರದ್ದೇ ಆದಂಥ ಲೆಕ್ಕಾಚಾರಕ್ಕೆ ಗೊತ್ತಿಲ್ಲ, ಯಾಕಂದರೆ ಮಾಧುಸ್ವಾಮಿ ನಾಳೆ ಬಂದರೆ ಅನ್ನೋ ಒಂದು ಕಾರಣಕ್ಕೆ. ಯಾಕಂದರೆ ಮಾಧುಸ್ವಾಮಿ ಅವ್ರಿಗೂ ಇವ್ರಿಗೂ ಅಷ್ಟಾಗಿ ಬಸವರಾಜ್ ಅವ್ರಿಗೂ ಅಷ್ಟ ಆಗದೇ ಇರ್ದಿದ್ದ ಕಾರಣಕ್ಕೆ. ಆದರೆ ಅದರ ಹೊರತಾಗಿ ಯಡಿಯೂರಪ್ಪನವ್ರಿಗೂ ಅಷ್ಟಾಗಿ ಮನಸ್ಸಿರಲಿಲ್ಲ ಅನ್ಸುತ್ತೆ ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ, ಅಥವಾ ಸೋಮಣ್ಣ ಅವರು ಬರಬಾರ್ದು ಅಂತಿತ್ತೋ ಏನೋ ಗೊತ್ತಿಲ್ಲ. ಅದನ್ನು ಆ ಕಾರಣಕ್ಕೆ ಮಾಧುಸ್ವಾಮಿ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಾನು ಸುಮ್ಮನಿದ್ದವ್, ನಾ ಮನೇಲಿ ಸೋತ್ಕೊಂಡು ಕೂತಿದ್ದೆ, ಯಾಕೆ ಕರೆದು ಹೇಳಿ ನಿಂತ್ಕೋ, ರೆಡಿ ಆಗು ಅಂತೇಳಿ ನನ್ನ ಮನಸ್ಥಿತಿಯನ್ನು ರೆಡಿ ಮಾಡಿಬಿಟ್ಟು ಇವಾಗ ಕೈ ಕೊಟ್ರಿ ಅಂತ ನನ್ನ ಬೇಜಾರಿರುವಂಥದ್ದು ಯಡಿಯೂರಪ್ಪನವ್ರ ಮೇಲೆ. ಈಗ ಅಶೋಕ್ ಅವ್ರ ಮನೆಗೆ ಹೋಗಿದ್ರು, ಬೇರೆ ಏನೋ ಮಾಜಿ ಸಚಿವರುಗಳು ಹೋಗಿದ್ರು, ಹಿರಿಯ ನಾಯಕರು ಹೋಗಿದ್ರು, ಎಲ್ಲರಿಗೂ ಕೂಡ ಹೇಳಿರೋದು ಅದನ್ನೇ, ನನ್ನ ಪಕ್ಷದ ಬಗ್ಗೆ ಬೇಜಾರಿಲ್ಲ, ನಿಮ್ಗಳ ಬಗ್ಗೆನೂ ಬೇಜಾರಿಲ್ಲ, ಯಾರ ಬಗ್ಗೆನೂ ಬೇಜಾರಿಲ್ಲ, ನನಗೆ ಯಡಿಯೂರಪ್ಪನವ್ರ ಬಗ್ಗೆ ಬೇಜಾರಿದೆ, ಅವ್ರು ನನ್ನನ್ನು ನಿಲ್ಸ್ಕೊಳ್ಳೋಕೆ ನಿಲ್ಲಿಸಬೇಕು ಅಂತ ತುಂಬ ಏನೋ ಪ್ರೋತ್ಸಾಹ ಮಾಡಿದ್ರು ಮತ್ತು ಪ್ರವಾಕ್ ಮಾಡಿದ್ರು. ಇವಾಗ ನೋಡಿದ್ರೆ ಕನಿಷ್ಠ ಸೌಜನ್ಯಕ್ಕೊಂದು ಕಾಲ್ ಮಾಡಿಲ್ಲ ಅಂತ ಬೇಜಾರುಗಳನ್ನು ಹೊರಗೆ ಹಾಕಿದ್ರು. ಅದಾದಮೇಲೆ ನೆನ್ನೆ ಕಾಲ್ ಕೂಡ ಮಾಡುವಂಥ ಪ್ರಯತ್ನವನ್ನು ಯಡಿಯೂರಪ್ಪನವ್ರು ಮಾಡಿದ್ರು, ಅದು ರಿಸೀವ್ ಮಾಡಲಿಲ್ಲ, ಅವರು ನಾನು ಮಾತಾಡಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಆಗ್ತಿರುವಂಥ ಕಗ್ಗಂಟಂತ ನೋಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಸೋಮಣ್ಣ ಅವರಿಗೆ ಅಷ್ಟು ಏನು ಕಾನ್ಫಿಡೆನ್ಸು, ಅವ್ರು ಏನೇ ಹೇಳ್ಕೊಂಡ್ರು ಕೂಡ ಒಳಗಡೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅನ್ನೋಂಥ ಭಯ ಖಂಡಿತ ಇದೆ. ನಾಳೆ ಅಕಸ್ಮಾತ್ ಸೋತ್ರೆ ಯಡಿಯೂರಪ್ಪನವರಾಗಲಿ ವಿಜೇಂದ್ರನಾಗಲಿ ದೂಷಣೆ ಮಾಡುವಂಥ ಏನು ಸನ್ನಿವೇಶ ಬರಲಿಕ್ಕಿಲ್ವರು. ಯಾಕಂದರೆ ಮಾಧುಸ್ವಾಮಿ ಅವರು ಯಾರು ಮಾತನ್ನು ಕೇಳ್ತಾ ಇಲ್ಲ ಅನ್ನೋದಕ್ಕೆ ಓಪನ್ ಆಗಿ ಕಾಣಿಸ್ತಾ ಇದೆ. ಆದರೆ ಅದರ ಹೊರತಾಗಿಯೂ ಕೂಡ ಯಡಿಯೂರಪ್ಪನವರು ನೋಡಿ ಲಿಂಗಾಯತ ನಾಯಕರಾಗಿ ರಾಜ್ಯಾದ್ಯಂತ ಏನು ಹೋಲ್ಡ್ ಇದ್ರು ಕೂಡ ತುಮಕೂರಿನಲ್ಲಿ ಇನ್ನಷ್ಟು ವಿಶೇಷವಾದಂಥ ಹೋಲ್ಡ್ ಇದೆ. ಈಗ ತಿಪ್ಟೂರು, ಶಿರಾ ಇಂಥ ಭಾಗಗಳಲ್ಲಿ ಲಿಂಗಾಯತ ಮತಗಳನ್ನು ಕ್ರೋಢೀಕರಿಸುವಂಥ ಒಂದು ದೊಡ್ಡ ಇತಿಹಾಸವನ್ನೇ ಯಡಿಯೂರಪ್ಪನವರ ರಾಜಕಾರಣದಲ್ಲಿ ನೋಡಿದ್ವಿ. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರನ್ನ ವಿಶ್ವಾಸಕ್ಕೆ ತಗೊಂಡು ಈ ಸಲ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿ, ಲೆಕ್ಕಾಚಾರದಲ್ಲಿ ಸೋಮಣ್ಣ ಇದ್ದಾರೆ. ಯಾಕಂದರೆ ಈಗಾಗಲೇ ಸೋಮಣ್ಣ ಅವರು ಟಿಕೆಟ್ ಕೊಡಬೇಕಾದಂಥ ಸಂದರ್ಭದಲ್ಲಿ ಅನಿವಾರ್ಯತೆ ಇತ್ತು. ಹೈಕಮಾಂಡ್ ಕೂಡ ಚಾಮರಾಜನಗರ ಮತ್ತು ವರುಣಾದಲ್ಲಿ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಅವರ ಕ್ಷೇತ್ರವನ್ನು ವೆಕೇಟ್ ಮಾಡಿಸಿ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು, ಕಡೆಯದಾಗಿ ಕ್ಷೇತ್ರವನ್ನಾದರೂ ಕೊಡಬೇಕು ಅನ್ನೋ ಕಾರಣ ಕೊಟ್ಟಿದ್ದಾರೆ. ಅವರು ಮಠ ಲಿಂಗಾಯತ ಮತ ಬ್ಯಾಂಕ್ ಲೆಕ್ಕಾಚಾರದಲ್ಲಿದ್ದರೆ ಮುದ್ದ ಹನುಮೇಗೌಡ ಅವರು ಅಷ್ಟೇನು ಹಿಂದೆ ಬಿದ್ದಿಲ್ಲ. ಸಜ್ಜನ ರಾಜಕಾರಣಿ ಅಂತ ಹೇಳಿಸ್ಕೊಂಡು ಯಾವುದೇ ವಿವಾದಗಳಿಂದ ದೂರಾಗಿ ಕಳಿಸಲ ಸೋತಿರುವಂಥ ಅನುಕಂಪ ಅಥವಾ ಟಿಕೆಟೇ ಸಿಗದೆ ಒದ್ದಾಟ ಆಗಿ ಮತ್ತು ಬಿಜೆಪಿಗೆ ಬಂದು ಇಷ್ಟೆಲ್ಲ ಏನು ಸುತ್ತಾಟ ಏನಾಗಿದೆ ಅದರ ಬಗ್ಗೆ ಅನುಕಂಪ ಇದೆ. ಆ ಅನುಕಂಪ ಮತವ ಪರಿವರ್ತನೆ ಆಗುತ್ತೆ. ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಪ್ರತಿಷ್ಠೆ ಆಗಿರೋದ್ರಿಂದ ಹಳೆ ಮೈಸೂರಲ್ಲಿ 8 ಕ್ಷೇತ್ರಗಳು ತುಮಕೂರನ್ನು ಕನ್ಸಿಡರ್ ಮಾಡಿದರೆ ಮತ್ತು ಸಹಜವಾಗಿ ಅಲ್ಲಿ ಏನು ವಾಲ್ಮೀಕಿ ಮತ ಬ್ಯಾಂಕಿಗೆ ಪೂರಕವಾಗಿ ಅಥವಾ OBC ಮತ ಬ್ಯಾಂಕಿಗೆ ಪೂರಕವಾಗಿ ಸಿದ್ದರಾಮಯ್ಯನವರಿದ್ದರೆ ವಾಲ್ಮೀಕಿ ಮತ ಬ್ಯಾಂಕ್ ಪೂರಕವಾಗಿ ಮಧುಗಿರಿ ರಾಜಣ್ಣ ಅವರು ಓಡಾಡ್ತಾ ಇದ್ದಾರೆ. ಹೀಗೆ ಲೆಕ್ಕಾಚಾರಗಳು. ಈಗ ಬೇಸರ ಆಗಿರುವಂಥ ಶಿರಾ ಜಯಚಂದ್ರ ಅವರನ್ನು ಕೂಡ ಭೇಟಿ ಮಾಡಿ ಅವ್ರ ಮಗನಿಗೆ ಟಿಕೆಟ್ ಆಕಾಂಕ್ಷಿತರಿದ್ರು, ಅವ್ರನ್ನೂ ಮ್ಯಾನೇಜ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಅದರ ಹೊರತಾಗಿ ವಾಲ್ಮೀಕಿ ಮಠ, ಬೋವಿ ಮಠ, ದಲಿತ ಮಠಗಳು, ಪಕ್ಕದ ಚಿತ್ರದುರ್ಗದ ಮಾದರ ಚೆನ್ನೈ ಅವ್ರನ್ನೂ ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಂಡ್ಬಂದಿದ್ದಾರೆ. ಎಲ್ಲ ಮತ ಬ್ಯಾಂಕ್ನ ಮಠಾಧೀಶರಿಗೂ ಕೂಡ ಕಾಲಿಗೆ ಬೀಳ್ತಾ ಇದ್ದಾರೆ. ಯಾಕಂದರೆ ಚಿಕ್ಕ ಪುಟ್ಟ ಬರೀ ಲಿಂಗಾಯತ ಮತ ಬ್ಯಾಂಕ್ ಅಂತ ಅಷ್ಟೇ ಸೋಮಣ್ಣ ಅವ್ರು ನೋಡ್ತಾ ಇದ್ರು. ಚಿಕ್ಕ ಪುಟ್ಟ ಮತ ಬ್ಯಾಂಕನ್ನು ಕೂಡ OBCಯ ಮಠಗಳನ್ನು ಕೂಡ ಸ್ಪರ್ಶ ಮಾಡುವ ಮೂಲಕ ಒಂದಷ್ಟು ಖಾತ್ರಿ ಪಡಿಸ್ಕೊಳ್ಬೇಕು ಮತಗಳನ್ನು ಅನ್ನೋ ಲೆಕ್ಕಾಚಾರದಲ್ಲಿ. ಈ ಕಾರಣಕ್ಕೆ ಯಾಕಂದರೆ SC ST 2.5 ಲಕ್ಷ ಮತ್ತು ST 1 ಲಕ್ಷ ಇರೋದ್ರಿಂದ, ಕುರುಬ ಮತಗಳು ಕೂಡ 1 ಲಕ್ಷ ಇರೋದ್ರಿಂದ ಮತ್ತು ಮುಸ್ಲಿಂ ಮತಗಳು 1.25 ಲಕ್ಷ ಇರೋದ್ರಿಂದ OBCಯ ಮತ, ಅಹಿಂದ ಮತ ಪ್ಲಸ್ ಗ್ಯಾರಂಟಿಯ ಲೆಕ್ಕಾಚಾರ ಪ್ಲಸ್ ಸಿದ್ದರಾಮಯ್ಯ ಅವರ ವೈಯಕ್ತಿಕ ವರ್ಚಸ್ಸು ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಲೆಕ್ಕಾಚಾರದಲ್ಲಿ ಮತ್ತು ಈಗ ಆಲ್ರೆಡಿ ಆಂಟಿ ಇನ್ಕಮೆನ್ಸಿ ಇರೋದ್ರಿಂದ ಗೆದ್ಕೊಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಮುದ್ದಹನುಮೇಗೌಡ ಲೆಕ್ಕಾಚಾರ ಏನು ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ಅದೇ ಲೆಕ್ಕಾಚಾರದಲ್ಲಿದೆ. ಆದರೆ JDS ಪ್ಲಸ್
ಏನು BJPಯ ಮತಗಳು ಕೂಡ ಸೇರಿ ಮತ್ತು ಸೋಮಣ್ಣವರ ವೈಯಕ್ತಿಕ ಓಡಾಟ ಮತ್ತು ಮೋದಿಯವರ ವರ್ಚಸ್ಸು ಈ ಎಲ್ಲ ಲೆಕ್ಕಾಚಾರದಲ್ಲಿ BJP ಈ ಸಲ ಕ್ಷೇತ್ರವನ್ನು ಉಳಿಸ್ಕೊಂತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ BJP ಇದೆ. ರಾಘವೇಂದ್ರ, ಇನ್ನ ಒಂದು ಮಾತಿದೆ, ಕೊಟ್ಟ ಕುದುರೆಯನ್ನ ಏರೋದಕ್ಕಾಗದಿದ್ದಂಥವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ. ಇದನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದ್ರೆ ಕೆಲ ನಾಯಕರು ಎಮ್ ಎಲ್ ಎ ಒಂದು ಟಿಕೆಟ್ ಸಿಕ್ಕಾಗಲೇ ಗೆಲ್ಲೋದಕ್ಕೆ ಸಾಧ್ಯ ಆಗದೆ ಇದ್ದಂಥ ಸಂದರ್ಭದಲ್ಲಿ MP ಟಿಕೆಟ್ಗೆ ಆಸೆಯನ್ನು ಪಡೋದು ಒಂದು ಕಡೆ, ಮತ್ತೆ ಅದಕ್ಕೋಸ್ಕರ ಇಷ್ಟು ಫೈಟ್ ಅನ್ನು ಮಾಡುವಂಥದ್ದು ಮತ್ತೊಂದು ಕಡೆ. ಇದನ್ನ ವಿಶ್ಲೇಷಣೆ ಮಾಡೋದಾದ್ರೆ ನಿಮಗೆ MLA ಎಲೆಕ್ಷನ್ಲಿ ಒಂದಷ್ಟು ಫ್ಯಾಕ್ಟರ್ಗಳು ವರ್ಕೌಟ್ ಆದವು. ಎಸ್, ಮಾಧುಸ್ವಾಮಿಯವರು ಒಳ್ಳೆ ವರ್ಕರು, ಬುದ್ಧಿವಂತರು, ವಿದ್ಯಾವಂತರು, ಉತ್ತಮ ವಾಗ್ಮಿ, ಆಡಳಿತ ಅನುಭವ ಇರ್ತಕ್ಕಂಥದ್ದು. ಆದರೆ ಅಂತಿಮವಾಗಿ ಅಲ್ಲಿಯ ಜನರು ಅವ್ರನ್ನ ಒಪ್ಪಲಿಲ್ಲ. ಅಲ್ಲಿ JDS ಆಗಿರೋದು. ಈ ಬಾರಿ ಏನಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಏನು ಈಕ್ವಲೇಷನ್ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಮೈತ್ರಿ ಆಗಿರುವಂಥದ್ದು. ಅಲ್ಲಿ JDS ಮತಗಳು ಇರ್ತಕ್ಕಂಥದ್ದು, JDSನ ಶಾಸಕರುಗಳು ಇರ್ತಕ್ಕಂಥದ್ದು. ನಿಮಗೆ 2 ಜನ ಶಾಸಕರು JDSನ MLAಗಳು ಇರ್ತಕ್ಕಂಥದ್ದು. ಹಾಗಾಗಿ ಮತ್ತು ನಾನು ಜನಮತ ಯಾತ್ರೆಯನ್ನು ಕಳೆದ 2 ದಿನಗಳ ಹಿಂದೆ ಇಡೀ ತುಮಕೂರಿನ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋಗಿದ್ದೀನಿ. ಅಲ್ಲಿ ನಾಯಕರಿಗೆ ಅಷ್ಟೇ ಗೊತ್ತು ವಿ ಸೋಮಣ್ಣ ಯಾರು, ವಿ ಸೋಮಣ್ಣನವರು ನಿಂತಿದ್ದಾರೆ ಅಂತೇಳಿ. ಅದರ್ವೈಸು ನಾಯಕರು ಹೊರತುಪಡಿಸಿ ಅಲ್ಲಿರ್ತಕ್ಕಂಥ ಮತದಾರರಿಗೆ ಅಲ್ಲಿ ಸೋಮಣ್ಣ ಗೊತ್ತಿಲ್ಲ, ಮೋದಿ ಗೊತ್ತು. ನಾವು ಮೋದಿಯವರಿಗಾಗಿ ಓಟ್ ಹಾಕ್ತೀವಿ, ದೇಶಕ್ಕಾಗಿ ಓಟ್ ಹಾಕ್ತೀವಿ ಅನ್ನೋದೊಂದು ಬಂದಿರುವಂಥದ್ದು. ನಾನು ಹಲವಾರು ಗ್ಯಾರಂಟಿಯ ಪ್ರಯೋಜನ ಪಡೆದಿರ್ತಕ್ಕಂಥ ಫಲಾನುಭವಿಗಳನ್ನ ಮಾತಾಡಿಸಿದೆ. ಸುಮಾರು 40ಕ್ಕೂ ಹೆಚ್ಚು ಮಹಿಳೆಯರನ್ನ ಮಾತಾಡಿಸಿದ ಸಂದರ್ಭದಲ್ಲೂ ಕೂಡ ಸುಮಾರು 25ರಿಂದ 30 ಮಹಿಳೆಯರು ಗ್ಯಾರಂಟಿ ನಮಗೆ ಬರುತ್ತೆ, ನಮ್ಮ ಮನೆಗೆ ಎಲ್ಲವೂ ಬರುತ್ತೆ ಅಂತ ಹೇಳ್ತಾರೆ. ಈ ಸರ್ಕಾರ 5 ವರ್ಷ ಸಿದ್ದರಾಮಯ್ಯ ಸರ್ಕಾರ ಇರುತ್ತೆ, ಆದರೆ ಮೋದಿ ಬೇಕಲ್ವಾ ಅಂತ ಹೇಳ್ತಾರೆ. ಹಾಗಾಗಿ ಕಾಂಗ್ರೆಸ್ನವರು ಅಷ್ಟು ಸುಲಭವಾಗಿ ಇದನ್ನು ನಾವು ಗೆಲ್ತೀವಿ ಅಂತೇಳಿ ಕನಸು ಕಾಣಂಗಿಲ್ಲ. ಸೋಮಣ್ಣ ಅವರು ನಾಯಕರಿಗೆ ಗೊತ್ತು, ಅಲ್ಲಿರ್ತಕ್ಕಂಥ ಜನರಿಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಒಂದಿದೆ, ಬೂದಿ ಮುಚ್ಚಿದ ಕಂಡದಂಥ ಒಂದು ವಿಚಾರ ಪ್ರಸ್ತಾಪ ಆಗ್ತಿರೋವಂಥ ಅಸ್ಮಿತೆ ಅಲ್ಲಿ ಪ್ರಸ್ತಾಪ ಆಗ್ತಿದೆ. ಸೋಮಣ್ಣ ತುಮಕೂರಿನವರಲ್ಲ, ಸೋಮಣ್ಣ ನಮ್ಮ ಜಿಲ್ಲೆಯವರಲ್ಲ, ಬೆಂಗಳೂರಿನವರು. ನಾವು ನಮ್ಮ ಜಿಲ್ಲೆಯವರು, ಮುದ್ದು ಹನುಮೇಗೌಡರು. ಮತ್ತು ಇಲ್ಲಿಯವರಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ, ಇಲ್ಲಿಯವರಿಗೆ ಕೊಡಬೇಕಾಗಿತ್ತು. ಬೆಂಗಳೂರಿಂದ ಬಂದು ತುಮಕೂರನ್ನ ಆಳ್ತಾರೆ. ನಾವು ಅಂಥ ದೇವೇಗೌಡರನ್ನೇ ಬಿಟ್ಟಿಲ್ಲ, ನಾವು ದೇವೇಗೌಡರನ್ನ ಸೋಲಿಸಿದ್ದೀವಿ. ದೇವೇಗೌಡರಂಥ ದೊಡ್ಡ ರಾಜಕಾರಣಿ ಸೋಮಣ್ಣ ಅಲ್ಲ ಅನ್ನೋದಿದೆ. ಹಾಗಾಗಿ ಅಸ್ಮಿತೆ ವಿಚಾರ ಬಂದಾಗ ಒಂದಷ್ಟು ಮತಗಳು ಮೈನಸ್ ಆಗ್ಬೋದು. ಮತ್ತು ಸೋಮಣ್ಣ ಪ್ರಳಯಾಂತಕ ರಾಜಕಾರಣಿ, ಅವರು ಬರೀ ರಾಜಕಾರಣಿ ಅಲ್ಲ, ಪ್ರಳಯಾಂತ ರಾಜಕಾರಣಿ. ಅವರು ಎಂಥ ಮತಕ್ಕಾಗಿ ಅವ್ರು ಎಂಥ ಸ್ಟ್ರಾಟಜಿ ಮಾಡೋಕ್ಕೂ ಕೂಡ ಸಿದ್ಧ. ಆದರೆ ಮುದ್ದು ಹನುಮೇಗೌಡರು ಕೂಡ ಮಧು ಹೇಳ್ದಂಗೆ ವೈಯಕ್ತಿಕವಾಗಿ ಒಳ್ಳೆ ಇಮೇಜ್ ಇದೆ, ವಿದ್ಯಾವಂತರು, ಅವರು ಜಡ್ಜ್ ಆಗಿದ್ರು, ಮತ್ತು ನಾನ್ ಕಾಂಟ್ರವರ್ಷಿಯಲ್ ಅವರು. ಎಲ್ಲರೂ ಹೇಳ್ತಾರೆ ಮುದ್ದು ಹನುಮೇಗೌಡರು ನಾವೊಂದು ಫೋನ್ ಮಾಡಿದ್ರೆ ಕೈಗೆ ಸಿಗ್ತಾರೆ, ಮುದ್ದು ಹನುಮೇಗೌಡ ಕೆಲಸ ಆಗುತ್ತೆ ಅಂದರೆ ಆಗಲ್ಲ ಅಂತಾರೆ. ಕಳೆದ ಅವರು ಲೋಕಸಭೆಯಲ್ಲಿ ಭಾಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದರು. ತೆಂಗಿನ ಕೊಬ್ಬರಿ ಬೆಲೆ ಬಗ್ಗೆ, ಬೆಂಬಲ ಬೆಲೆ ಬಗ್ಗೆ ಲೋಕಸಭೆಯಲ್ಲಿ ದೊಡ್ಡ ಮಟ್ಟದ ಧ್ವನಿ ಎತ್ತಿದ್ರು. ಈಗ ಗೌರ್ಮೆಂಟು ಕಾಂಗ್ರೆಸ್ ಇರೋದ್ರಿಂದ ಅವ್ರಿಗೆ ಗೆದ್ದರೆ ಒಂದಷ್ಟು ಕೆಲಸಗಳಾಗ್ತವೆ ಮತ್ತು ನಾನ್ ಕಾಂಟ್ರವರ್ಷಿಯಲ್ಲು ಅನ್ನೋದು ಇರುವಂಥದ್ದು. ನೀವು ಲಿಂಗಾಯತ ಮತಗಳು ಪಾರಪತ್ಯ ಇದ್ದರೂ ಅಷ್ಟೇ ಸಂಖ್ಯೆಯಲ್ಲಿ 3,09,000 ಒಕ್ಕಲಿಗ ಮತಗಳು ಇರ್ತಕ್ಕಂಥದ್ದು. ನಿಮಗೆ ಕಾಂಗ್ರೆಸ್ಗೆ ಒಂದು ಪ್ಲಸ್ ಅಂತ ಹೇಳಿದ್ರೆ 1,78,000 ಅಲ್ಪಸಂಖ್ಯಾತ ಮತಗಳಿದೆ ಮತ್ತು 1,09,000 ಕುರುಬ ಮತಗಳು ಇರ್ತಕ್ಕಂಥದ್ದು. ಇನ್ನು ಪರಿಶಿಷ್ಟ ಜಾತಿ ಪಂಗಡದ ಮತಗಳಿರ್ತಕ್ಕಂಥದ್ದು. ಮಾಧುಸ್ವಾಮಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಅದು ಭಾಳಷ್ಟು ಅನುಕೂಲ ಆಗುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ನೊಣಬ ಸಮುದಾಯದ ಮತಗಳು ಕೂಡ ಇರೋದ್ರಿಂದ ಒಂದಷ್ಟು ಅನುಕೂಲ ಆಗುತ್ತೆ ಮತ್ತು ಸ್ಥಳೀಯ ಅಸ್ಮಿತೆಯನ್ನು ಅವರು ಪ್ರಯೋಗ ಮಾಡ್ತಾರೆ. ಈ ಸೋಮಣ್ಣ ಬೆಂಗಳೂರು ಬಂದು ತುಮಕೂರು ಆಳ್ಬೇಕನ್ನೋದು ಒಂದು ವರ್ಡ್ ಇದೆಯಲ್ಲ, ನೀವು ಅಸ್ಮಿತೆ ಅಂತ ಸಂದರ್ಭದಲ್ಲಿ ಯಾರು ಏನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಈ ಮಂಡ್ಯದಲ್ಲೂ ಕೂಡ ಕಳೆದ ಲೋಕಸಭೆ ಚುನಾವಣೆ ಅಸ್ಮಿತೆ ವಿಚಾರದಲ್ಲೇ ಸುಮಲತಾ ಅವರು ಗೆದ್ದಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಕಾಂಗ್ರೆಸ್ ಗ್ಯಾರಂಟಿಯನ್ನು ನಂಬಿದೆ. ಆದರೆ ಕೊನೆಗಳಿಗೆ ಏನಾದರೂ ಆಗ್ಬೋದು. ಆದರೆ ನಾನು ಮಾತಾಡ್ತಂಥ ಬಹುತೇಕಲ್ಲಿ ಗ್ಯಾರಂಟಿಯನ್ನು ಪಡೆದಂಥ ಫಲಾನುಭವಿಗಳೇ ಮೋದಿ ಅನ್ನೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಸೋಮಣ್ಣ ಗೊತ್ತಿಲ್ಲ, ಸೋಮಣ್ಣ ಯಾರು ಅಂತ ಗೊತ್ತಿಲ್ಲ. ಸೋಮಣ್ಣ ಅವ್ರು ಅನ್ಕೋಬೋದು ನಾನು ಸೋಮಣ್ಣ ದೊಡ್ಡ ರಾಜಕಾರಣಿ, ನಾನು ಹಂಗಾಗಿ ಜನ ನನಗೆ ಓಟ್ ಹಾಕ್ತಾರೆ ಅನ್ನೋದು ತಪ್ಪು. ಅದು ಅವ್ರ ಭ್ರಮೆ ಅಂತ ಹೇಳ್ಬೋದು. ಅಲ್ಲಿ ಮೋದಿ ಮುಖ, ಮೋದಿ ವಿಚಾರಧಾರೆಗಳು, ಮೋದಿಗಾಗಿ ನಾವು ಮತ ಹಾಕ್ತೀವಿ ಅನ್ನೋದು ಸೋಮಣ್ಣಗೆ ಇರ್ತಕ್ಕಂಥ ಪ್ಲಸ್ ಪಾಯಿಂಟ್. ಈಗ ಪಟೇಲ್ ಹೇಳ್ತಾ ಇದ್ರು ಮೊದಲು ಏನಂದ್ರೆ ಅಲ್ಲಿ ಒಂದು ಮೋದಿಯ ವಿಚಾರ ಬಂದಂಥ ಸಂದರ್ಭ. ಈಗ ಅವ್ರು ಹೇಳಿದ್ರು ಔಷಧ ಜೊತೆ ಮತ್ತೊಂದು ಸೇರಿಸೋದಾದ್ರೆ ಅಭಿವೃದ್ಧಿ ಅಂತ ವಿಚಾರ ಬಂದಾಗಲೂ ಕೂಡ ಇವತ್ತು ಏಷ್ಯಾದ ಅತಿ ದೊಡ್ಡ ಹೆಲಿಕಾಪ್ಟರ್ ಕಾರ್ಖಾನೆ ಇರ್ತಕ್ಕಂಥದ್ದು ತುಮಕೂರಿಗೆ ತಂದಿದ್ದಾರೆ. ಫುಡ್ ಪ್ರೊಸೆಸಿಂಗ್ ಇರ್ಬೋದು, ಅವುಗಳನ್ನು ಕೂಡ ತುಮಕೂರಿಗೆ ಕೊಟ್ಟಿರುವಂಥದ್ದು. ಹೀಗಾಗಿ ಅಭಿವೃದ್ಧಿಯ ವಿಚಾರ ಕೂಡ ಈ ಒಂದು ಮತದಾನದ ವೇಳೆಯಲ್ಲಿ ಎಷ್ಟು ಫ್ಯಾಕ್ಟರ್ ಆಗಿ ಕೆಲಸ ಮಾಡುತ್ತೆ ಅಂತ ರಾಘವೇಂದ್ರ, ಖಂಡಿತ ಅದು ಇನ್ಫ್ಲುಯೆನ್ಸ್ ಆಗೇ ಆಗುತ್ತೆ. ಯಾಕಂದ್ರೆ ತುಮಕೂರು ಅಂತೂ ಎಷ್ಟು ಗ್ರಾಮೀಣ ಭಾಗದ ಬಾಹುಳ್ಯ ಇದೆ, ಅಷ್ಟೇ ಪ್ರಮಾಣದಲ್ಲಿ ಅಂದ್ರೆ ಬೆಂಗಳೂರಿನ ಸಂಪರ್ಕ ಇರೋದ್ರಿಂದ, ರಾಜಧಾನಿಯ ಸಂಪರ್ಕದ
ಮತದಾನದ ಹಿನ್ನೆಲೆ ಇರೋದ್ರಿಂದ ಮತ್ತು ಹೊಸ ಮತದಾರರು ಮತ್ತು ಸಾಮಾಜಿಕ ಜಾಲತಾಣ ಮಾಧ್ಯಮಗಳು ಎಲ್ಲದ ಕಡೆ ಕನೆಕ್ಟ್ ಆಗಿರುವಂತಹ ಜನರು ಮತ್ತು ವಿಶ್ವಮಾನ್ಯತೆ ಅಥವಾ ವರ್ಚಸ್ಸು ವೈಯಕ್ತಿಕ ನಾಯಕತ್ವ ಅಥವಾ ಇಲ್ಲಿನ ಏನೋ ಬರೀ ಗ್ಯಾರಂಟಿಯನ್ನಷ್ಟೇ ನೋಡದೆ, ಈಗ ನೋಡಿ ಪಾಟೀಲ್ ಗ್ರೌಂಡ್ ರಿಪೋರ್ಟ್ ಅಂತ ಸಂದರ್ಭದಲ್ಲೂ ಕೂಡ ಹೌದು ಗ್ಯಾರಂಟಿ ಕೊಟ್ಟಿದ್ದಾರೆ, ಆದ್ರೆ ಅವರು ಮೋದಿ ಅವ್ರಿಗೆ ಓಟ್ ಹಾಕ್ಬೇಕಲ್ವಾ, ರಾಜ್ಯ ರಾಜಕಾರಣ ಬೇರೆ ದೇಶದ ರಾಜಕಾರಣ ಬೇರೆ ಅನ್ನುವಂಥ ಒಂದು ಅಭಿಪ್ರಾಯಗಳು ಕೂಡ ಭಿನ್ನವಾಗಿ ವ್ಯಕ್ತ ಆಗಿವೆ ಅನ್ನುವಂಥ ಸಂದರ್ಭವನ್ನೇ ಆ ಒಂದು ಸ್ಯಾಂಪ್ಲಿಂಗ್ ಅನ್ನು ನೋಡೋದಾದ್ರೆ ಅಲ್ಲಿನ ಮತದಾರರು ಸಹಜವಾಗಿ ಮೋದಿ ಅವ್ರ ಬಗ್ಗೆ ಒಂದಷ್ಟು ಏನು ಒಳ ಸೆಳೆತವನ್ನು ಇಟ್ಕೊಂಡಿದ್ದಾರೆ. ಹೊಸ ಮತದಾರರು ನಿಮಗೆ ಅಲ್ಲಿ ಈ ಬಾರಿ ಪರಮೇಶ್ವರ್ ಮತ್ತು ರಾಜಣ್ಣ ಒಂದಾಗಿದ್ದಾರೆ ಅಂತೇಳಿ ಅಲ್ಲಿ ಒಂದು ಮೆಸೇಜ್ ಪಾಸ್ ಆಗಿದೆ. ರಾಜಣ್ಣ ಅವರಿಗೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರದ್ದೇ ಆದ ಹಿಡಿತ ಮತ್ತು ಅವ್ರದ್ದೇ ಆದ ವೋಟರ್ಸ್ ಇದ್ದಾರೆ. ಅದು ಸಹಕಾರ ಕ್ಷೇತ್ರದ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಪರಮೇಶ್ವರ್ ಕೂಡ ಬಲಿಷ್ಠ ರಾಜಕಾರಣಿ, ಇಬ್ಬರು ಕೂಡ ಜೋಡೆತ್ತು ತರ ಸೀರಿಯಸ್ ಆಗಿ ಕೆಲಸ ಮಾಡಿದ್ರೆ ಎರಡು ಜನ ಒಂದಾಗಿರೋದೇ. ಮತ್ತು ಮುದ್ದಹನುಮೇಗೌಡನ್ ಕರ್ಕೊಂಡ್ಬರೋದ್ರಲ್ಲಿ ಇಬ್ಬರು ಪಾತ್ರನೂ ಕೂಡ ಇದೆ. ಹೀಗಾಗಿ ಗೆಲ್ಸ್ಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಇಬ್ಬರು ನಾಯಕರುಗಳಿಗಿದೆ. ಮತ್ತೆ ಅವರ ವೈಯಕ್ತಿಕ ನಾಯಕತ್ವದ ವರ್ಚಸ್ಸು ಬೇರೆ ಬೇರೆ ಕಡೆ ಫ್ಯಾಮಿಲಿ ಪಾಲಿಟಿಕ್ಸ್ ಟಿಕೆಟ್ ಕೊಟ್ಟಿದ್ರು ಕೂಡ ಇವರು ಹೇಳಿದವರು ಕೊಟ್ಟಿರೋದ್ರಿಂದ ಅವರಿಬ್ಬರು ನಿಲ್ಲಕ್ ರೆಡಿ ಇರಲಿಲ್ಲ. ಸೊ ಅವರಿಬ್ಬರು ನಿಲ್ಸಬೇಕು ಅನ್ನೋ ಪ್ರಯತ್ನ ಬಂದಿತ್ತು ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ. ಆದ್ರೆ ಅವರಿಬ್ಬರು ನಿಂತಲೇ ಅವ್ರು ಕರ್ಕೊಂಡ್ಬಂದು ನಿಲ್ಸಿದ್ದಾರೆ. ಗೆಲ್ಸ್ಕೊಳ್ಬೇಕಾದಂತ ಒಂದು ಜವಾಬ್ದಾರಿ ಇಬ್ಬರ ಮೇಲೂ ಇದೆ. ಆದ್ರೆ ಅದನ್ನ ಮೋದಿಯವರ ವರ್ಚಸ್ಸು ಮತ್ತು ಬಿಜೆಪಿಯ ಸಂಘಟನೆ ಹಿಂದುತ್ವದ ಲೆಕ್ಕಾಚಾರ ಎಲ್ಲವನ್ನ ಮೀರಿ ಅಥವಾ ಅಭಿವೃದ್ಧಿ ಮಾಡಿಲ್ಲ ಎಲ್ಲವನ್ನ ಮೀರಿ ಗ್ಯಾರಂಟಿ ಪ್ಲಸ್ ಇವರ ಒಂದು ವೈಯಕ್ತಿಕ ಜಾತಿ ಏನೋ ರಾಜಕಾರಣ ಸೂತ್ರ ಇದೆಲ್ಲವನ್ನ ಪರಿಗಣಿಸಿ ಯಾವ ರೀತಿ ಅದನ್ನ ಸಕ್ಸಸ್ ಆಗಿ ಅಥವಾ ವಿನ್ ಆಗಿ ಕನ್ವರ್ಟ್ ಮಾಡ್ತಾರೆ. ತುಮಕೂರು ಕೂಡ ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿ. ಖಂಡಿತವಾಗಿ ನೀವು ಹೇಳಿದಾಗೆ ತುಮಕೂರು ಕೂಡ ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿ, ಅಷ್ಟೇ ಈ ಬಾರಿ ಕುತೂಹಲವನ್ನ ಮೂಡಿಸಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂನ್ಸಿ ಕೂಡ ಹೌದು. ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಮಧು ಮತ್ತು ಚಿದಾನಂದ ಪಟೇಲ್ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ನೋಡ್ತೀರಿ ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.